ನಮಸ್ಕಾರ ಸ್ನೇಹಿತರೆ, ದಾವಣಗೆರೆ ಜನರು ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಈ ಚಾನಲ್ನಲ್ಲಿ ದಾವಣಗೆರೆ ಸೀಮೆಯ ಹಳ್ಳಿ ಜನರ ಆಡು ಭಾಷೆಯನ್ನು ಉಪಯೋಗಿಸಿ ಹಳ್ಳಿ ಜನರ ಕಷ್ಟ ಸುಖಗಳ ಬಗ್ಗೆ ಕಾರ್ಟೂನ್ ಗೊಂಬೆಗಳ ಮೂಲಕ ಮಾಹಿತಿ ಮನರಂಜನೆಯನ್ನು ನೀಡುತ್ತೇವೆ. ದಯಮಾಡಿ ಪ್ರೋತ್ಸಾಹ ನೀಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಇದೊಂದು ಮಧ್ಯಮ ಕುಟುಂಬದ ಕಥೆಯ ಹೆಸರು ಏಟಿಗೆ ಎದುರೇಟು. ನನ್ನ ಹೆಸರು ಗಂಗಮ್ಮ. ರಮ್ಯಾ ರಮ್ಯಾ ಎಲ್ಲಿದೆಯೇ, ಬೇಗ ಬಾ. ನನ್ನ ಹೆಸರು ರಮ್ಯಾ. ಏನಮ್ಮ, ಯಾಕೆ ಈ ತರ ಕೂಕೋತಿದ್ಯಾ? ಏನಾಯ್ತು? ಯಾಕೆ ಆ ತರ ಕೂಕೊಂತಿದ್ಯಾ? ಬಾರಮ್ಮ, ಒಂಚೂರು ಸಿದ್ದಣ್ಣ ಅಂಗಡಿಗೆ ಹೋಗಿ ಅರ್ಧ ಕೆಜಿ ಸಕ್ಕರೆ ತಗೊಂಬ, ಟೀಗೆ ಇಡ್ಬೇಕು, ಹೊತ್ತಾಗುತ್ತೆ, ಬೇಗ ಬಾ. ಹೋಗಮ್ಮ, ಪದೇ ಪದೇ ನಾನೇ ಹೋಗ್ಬೇಕಾ? ನಾನು ಹೋಗಲ್ಲ, ಅಲ್ಲ ಅಣ್ಣನೇ ಕಳ್ಸೋಗು. ಎಲ್ಲದಕ್ಕೂ ನನ್ನೇ ಕಳಿಸ್ತೀಯಲ್ಲ, ನಾನಂತೂ ಹೋಗಲ್ಲ, ನಾನು ಸುಮ್ಮನೆ ಬಿಟ್ಬಿಡು. ರಮೇಶ ಬಾರಪ್ಪ, ಒಂಚೂರು ಹೋಗಿ ಸಿದ್ದಣ್ಣನಿಗೆ ಅರ್ಧ ಕೆಜಿ ಸಕ್ಕರೆ ತಗೊಂಬರು ಬಾರಪ್ಪ. ಅವಳು ಹೋಗಲ್ಲ ಅಂತ ಇದ್ದಾಳೆ, ಅವಳು ಸಣ್ಣ ಬಾರಪ್ಪ, ಅವಳು ಮಾತು ಕೇಳಲ್ಲ, ನೀನು ದೊಡ್ಡನ ಕೇಳಬೇಕು, ಬಾರಪ್ಪ. ಏನಮ್ಮ, ಯಾಕಮ್ಮ ಯಾವಾಗಲೂ ವಟ ಅಂತಾನೆ ಇರ್ತೀಯ? ಏನಾತಮ್ಮ? ಬಾರಪ್ಪ, ಹೋಗಿ ಅರ್ಧ ಕೆಜಿ ಸಕ್ಕರೆ ತಗೊಂಬರು ಬಾ. ಯಾಕಮ್ಮ, ನಾನೇ ಹೋಗ್ಬೇಕಾ? ಅವಳು ಹೋಗಲ್ಲ ಅಂತ? ಸರಿ ತಗ, ಕೊಡು, ಗಾಡ ತಗೊಂಬರ್ತೀನಿ. ಅಯ್ಯೋ ಇವ್ರ ಕಾಲಾಗಂತೂ ನಾನು ಬಡ್ಕೊಂಡ್ ಸಾಕಾಗೋಯ್ತು. ಈ ಅಪ್ಪ ತಗೋದ್ನ ಏನು, ಯಾರಿಗೂ ಮನೆ ಜವಾಬ್ದಾರಿ ಇಲ್ಲ, ಏನಿಲ್ಲ, ನನ್ಗಂತೂ ಸಾಕಾಗೋಕೈತಿ. ಏನೇ, ಯಾಕೆ ನನಗೇನೋ ಅಂತ ಇದೀಯಾ? ಏನಾಯ್ತು? ಏನಪ್ಪ, ನಿನಗೆ ನನ್ನಕ್ಕೆ ಹೋಗೋಣ ನಾನು? ಬಾ, ಎಲ್ಲಿಗೆ ಹೋಗಿದ್ದಿಟ್ಟತಾನ? ಈ ಅಪ್ಪ ಅಮ್ಮಂದು ಇಬ್ರದ್ದು ಜಗಳ ಇದ್ದಿದ್ದೆ, ನಾನಂತೂ ಹೋಗಿ ಟಿವಿ ನೋಡ್ತೀನಪ್ಪ. ನೋಡಿ ಫ್ರೆಂಡ್ಸ್, ನಮ್ಮ ಮನೇಲಿ ಹೀಗಿರುತ್ತೆ. ನನ್ನ ಮಾತೇ ಕೇಳಲ್ಲ, ನನ್ನ ಗಂಡನೂ ಮಾತು ಕೇಳಲ್ಲ, ನನ್ನ ಮಕ್ಕಳು ಮಾತು ಕೇಳಲ್ಲ. ನಿಮ್ಮ ಮನೇನು ಹಿಂಗೇನಾ? ನೋಡಿ, ನೋಡ್ತಾ ಇರಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಎಲ್ರಿಗೂ ವಾಟ್ಸಪ್ ಮತ್ತು ಫೇಸ್ಬುಕ್ ಮೂಲಕ ಶೇರ್ ಮಾಡಿ. ಧನ್ಯವಾದಗಳು.